ಒಂದು ಸಂಕಲ್ಪ ಸೇವೆಯನ್ನು ಮಾಡ್ಬೋದು. ಇಲ್ಲ ಆರಾಧನೆ ಹೊರತಾಗಿ ಬೇರೆ ದಿವಸ ಕೂಡ ನೀವು 21 ದಿವಸದ ಒಂದು ಸಂಕಲ್ಪವನ್ನು ಕೂಡ ಮಾಡಬಹುದು. ಹಾಗಾಗಿ ಈ ಒಂದು ಸುದಿನ 22 ಜುಲೈ 2025ರಿಂದ ಆಗಸ್ಟ್ 11ರವರೆಗೂ 21 ದಿವಸಗಳಾಗುತ್ತೆ. ಈ ಒಂದು 21 ದಿವಸಗಳಲ್ಲಿ ನೀವೆಲ್ಲ ಮಾಡಬಹುದು ವ್ರತವನ್ನು ಅನ್ನೋದಾದರೆ, ವ್ರತದ ಸಂಕಲ್ಪ ಹೇಗಿರಬೇಕು, ಈ ವಿಶೇಷವಾಗಿ ಒಂದು ರಾಯರ ಆರಾಧನೆ 354ನೇ ಆರಾಧನೆ ಏನು ಬರ್ತಿದೆ, ಹೇಗೆ ಮಾಡಬೇಕು ವ್ರತ ಮಾಡಬೇಕು ಅಂದರೆ, ಒಂದು ಎಚ್ಚರವಾಗಿ ಮತ್ತೊಮ್ಮೆ ಹೇಳ್ತಿದ್ದೇನೆ, ಇದು 21 ದಿವಸಗಳ ವ್ರತ ಯಾವಾಗಾದರೂ ಮಾಡಬಹುದು ಮತ್ತು ವಿಶೇಷವಾಗಿ ಆರಾಧನೆಯ ದಿವಸ ಇವತ್ತಿನಿಂದ ಕೂಡ ನೀವು ಮಾಡಬಹುದು. ಹಾಗಾಗಿ ಒಂದು ವ್ರತದ ಸಂಕಲ್ಪ ನಿಯಮ ಹೇಗೆ ಮಾಡಬೇಕು ಅನ್ನೋದಾದರೆ, ನಿಮ್ಮ ಹತ್ತಿರದ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಒಂದು ಕಾಯನ್ನು ತೆಗೆದುಕೊಂಡು ಆ ಕಾಯಿಯ ಒಂದು ಸಂಕಲ್ಪವಾಗಿಟ್ಕೊಂಡು ಆ ಆಚಾರ್ಯರಿಂದ ಒಂದು ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ತರಬೇಕು. ಮನೆಯಲ್ಲಿ ದೇವರ ಕೋಣೆಯಲ್ಲಿ ಅದನ್ನು ಕಾಯನ್ನು ಇಟ್ಟು ಅದನ್ನು ತರುವ ಮೊದಲೇ ಒಂದು ಸ್ವಚ್ಛವಾಗಿಡಬೇಕು. ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನೆಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ. ಧನ್ಯವಾದಗಳು.